ಕತ್ತಿ ಬರೀ ಚೌರ ಮಾಡಕ್ಕಲ್ಲ ಕಂಡ್ಲೆ ಇರೋದು. ಕಟ್ಲಾಗಪ್ಪ ಕಟ್ಲಾ. ಬಸ್ ತಕೊಂಡು ರಾಜೀವಪ್ಪನ್ ಕೊಚ್ಚಕ್ ಹೋಗಿದ್ದೆಲ್ಲ ನಿನ್ ಜನ್ಮಕ್ಕ ಬೆಂಕಿ ಹಚ್ಚ. ನಾಚಿ ಹಾಕಿಲ್ಲಂದ್ರಲ್ಲೇ ನಿಮ್ಗೆ ಕಣ್ಕಂಡವ್ರ ಜಮೀನ್ಗೆಲ್ಲ ನುಗ್ಗಿ ಕಳ್ತನ ಮಾಡಕ್ಕೆ. ಚೋರಿದು ಕೆಲಸ ಮಾಡಿ ಊರಿಗೆ ಬದಲಾವಣೆ ಮಾಡ್ತಾರೆ. ಇವ್ರಿಗೆ ಸುಮ್ಮನೆ ಬಿಡಬಾರ್ದು ಸೊಕ್ಕ. ಇನ್ಮ್ಯಾಕಿಂತ ಕೆಲಸ ಮಾಡಕ್ಕಿಲ್ಲ, ಮರ್ವಾದೆ ಉಳಿಸಿ. ಉಳಿಸ್ತೀನಿ. ರಾಜೀವಪ್ಪ ನಿಮ್ ಕಾರ್ ತಗೊಂಡೋಗಿ ಬಿರ್ರಿನ ಪೊಲೀಸ್ ಕರ್ಕೊಂಬನ್ನಿ. ಕಳ್ಳ ಬಡ್ಡಿ ಮಕ್ಕಳನ್ನೆಲ್ಲ ಕತ್ತೆ ಮ್ಯಾಕ್ ಕೂರಿಸಿ ಮೆರವಣಿಗೆ ಮಾಡ್ತೀವಿ. 6 ತಿಂಗಳು ಜೈಲಾಗ ಕೇಳಿದೆ ಹೊನ್ನೆ ರಾಜಚುಟ್ಟಪ್ಪನವ್ರು ಹೇಳಿದ್ದು. ಒಂದು ಸಲ ಜೈಲು ಹೋದ್ಮೇಲೆ ಮನುಷ್ಯ ಬದುಕಿದ್ದು ಸತ್ತ ಹಾಗೆ. ಎಲ್ಲೂ ಮರ್ಯಾದೆ ಸಿಕ್ಕೋದಿಲ್ಲ, ಯಾರೂ ನಿಮ್ಮನ್ನ ಹತ್ರನೂ ಸೇರಿಸೋದಿಲ್ಲ. ಕ್ವಾಣನ ಮುಂದೆ ಕಿಂದ್ರಿ ಬಾರತ್ ತಂಗಿ, ಇವ್ರ ಮುಂದೆ ಅದೇನ್ ನಿನ್ನ ಉಪದೇಶ ಬಿಡು ರಾಜೀವಪ್ಪ. ನೀನ್ ತಿರಿ ನೋಡಿ ಆ ಪೊಲೀಸರು ಕರ್ಕೊಂಬ ಹೇಳ್ತೀನಿ. ಬ್ಯಾಡಿ ರಾಜಚುಟ್ಟಪ್ಪನವ್ರು, ಈ ಸಲ ಕ್ಷಮಿಸ್ಬಿಡಿ ಅವ್ರನ್ನ. ಒಂದ್ ಹಳ್ಳಿಲಿರೋ ನಾವೆಲ್ಲ ಅಣ್ಣ ತಮ್ಮಂದ್ರ ಹಾಗೆ ಅಂತ ನೀವೇ ಹೇಳಿದ್ದೀವಿ. ಅಣ್ಣ ತಮ್ಮಂದ್ರಾಗ ನಡ್ಕೊಂಡ್ರಲ್ವಾ ಈ ಮನ್ಮೂರ್ಖರು. ಹೊಟ್ಟೆಗಿಲ್ವಲ್ಲ, ನಾವೇನ್ ಮಣ್ ತಿನ್ಬೇಕಾ? ನೀವೇ ಹೇಳಿ ಮತ್ತೆ. ಒಟ್ಟಿಲ್ಲ ಅಂತ ಸೋಮಾರಿಗಳನ್ನ ಕುಂತ್ರ ಆಕಾಶದಿಂದ ಉದುರ್ತದೆ ಅಲ್ಲ ದುಡ್ಡು. ಕಷ್ಟಪಟ್ಟು ದುಡ್ದಲ್ವ ಹೊಟ್ಟೆ ತುಂಬೋದು. ದುಡಿಯಕ್ಕೆ ಕೆಲಸ ಎಲ್ಲೈತೆ? ಉಳಕ್ ಭೂಮಿ ಎಲ್ಲೈತೆ? ಏನ ದುಡಿಯೋದು, ಏನ ತಿನ್ನೋದು? ಹೇಳು ಹೊನ್ನೆ, ಸತ್ಯವಾಗ್ಲೂ ದುಡಿದು ಬದುಕ್ತೀರಾ? ನಾನ್ ಸರ್ಕಾರದಿಂದ ಜಮೀನು ಕೊಡಿಸ್ತೀನಿ, ರಾಜಚುಟ್ಟಪ್ಪನವರಿಂದ ಹಣದ ಸಹಾಯ ಮಾಡ್ತೀನಿ. ಏನು ನಿಯತ್ನಿಂದ ದುಡಿತೀರಾ? ಮಾರುವನ್ ಪಾದ್ದಾಣೆಗೂ ನಿಯತ್ನಿಂದ ದುಡಿತೀವಿ. ಸರಿ, ನಾನ್ ಸರ್ಕಾರ ಜೊತೆ ಮಾತಾಡಿ ನಿಮ್ಗೆಲ್ಲ ಜಮೀನು ಕೊಡ್ತೀನಿ. ಕೋಆಪರೇಟಿವ್ ಫಾರ್ಮಿಂಗ್ ಸ್ಕೀಮ್ ನಲ್ಲಿ ವ್ಯವಸಾಯ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಏನ್ ರಾಜಚುಟ್ಟಪ್ಪನವ್ರೆ? ಅದೇನ್ ಮಾಡ್ತಿರೋ ಅಂತ ಮಾಡಿಯಪ್ಪ, ಅದನ್ನು ಪರೀಕ್ಷೆ ಮಾಡಿ ನೋಡವ. ರಾಮಯ್ಯ, ಗಪ್ಪು, ಅವನ್ನೆಲ್ಲ ಬಿಚ್ಚಾಕಿ. ಅಚ್ಚಾ ಸರ್. ಆಯ್ತಾ? ಎಲ್ಲ ಮುಗಿದ್ರು. ಯಾರೇನ್ ತೊಂದ್ರೆ ಆಯ್ತು? ಮೋಚಿನಿದಾರರು ನೆಲ ಅಳ್ದು ಸುಸ್ತಾಗವ್ರೆ. ಲೋ ಶಿವಲಿಂಗು, ಮನ್ಗೋಗಿ ಒತ್ತಿ ಟೀ ಕಾಯ್ಕೊಂಬ. ಅವ್ರು ಟೀ ಕುಡಿಯಲ್ವಂತೆ, ಆಗಲೇ ಎಳ್ನೀರು ತಂದ್ಕೊಟ್ಟೆ. ಇವ್ರು ನಿಮ್ ಮಗನ ಸಾವ್ಕಾರ್ರೆ? ಹಾಗೆ ಅಂತ ನಾನ್ ತಿಳ್ಕೊಂಡಿದೀನಿ. ನನ್ನ ಮಾತ್ರ ಮಗ ಅಂತ ನಮ್ಮಪ್ಪ ತಿಳ್ಕೊಂಡಿಲ್ಲ. ಏನ್ ಓದ್ತಾ ಇದ್ದಾರೆ ಇವರು? ಅವನೆಲ್ಲ ಓದ್ತಾನೆ, ತಿಂದು ತಿಂದು ಊದ್ತವನೆ. ನೋಡಿ, ಆ ಮೂಗಿನ ತೆಳಗಿನ ಮೀಸೆ ಬಿಟ್ಟವನೆ ಕಂಬಳಿ ಉಳ್ದಂಗೆ. ಆ ಮೀಸೆ ಅನ್ನಕ್ಕೆ ಇಂಗ್ಲಿಷ್ ನಾಗ ಏನು ಅಂದ್ರೂ ಗೊತ್ತಿಲ್ಲ. ಯಾಕಪ್ಪ ಗೊತ್ತಿಲ್ಲ? ಇಂಗ್ಲಿಷ್ ಅಲ್ಲಿ ಮೀಸೆ ಅನ್ನಕ್ಕೆ ನೋ ಸೇರ್ ಅಂತ. ಅಜ್ಜಿವಪ್ಪ ಹೇಳೋ ಸರಿಯಾ? ಪರವಾಗಿಲ್ಲ, ಒಂಥರ ಅಡ್ಜಸ್ಟ್ ಆಯ್ತು. ಲೋ ವನ್ನ, ತಾಳ, ನಂಜ,
ರಾಜೀವಪ್ಪನ ದಯದಿಂದ ನಿಮ್ಗೆಲ್ಲ ಜಮೀನ್ ಸಿಕ್ತು, ಬೆವರು ಸೂಕಿ ದುಡ್ದು ನಿಮ್ಮ ಹೊಟ್ಟೆ ತುಂಬಿಕೊಂಡು ನಮಗೂ ಒಳ್ಳೆ ಸಿರ್ತನ್ರಿ. ಹೋಗೋ, ರಾಜೀವಪ್ಪನ ಕಾಲಿಡ್ಕೊಂಡು ಸಮಯ ಕೇಳ್ಕೊ ಹೋಗು. ನಾವೆಲ್ಲ ಈ ಭೂಮಿತಾಯಿ ಮಕ್ಕಳು, ಅನಂತಮ್ಮಂದ್ರಿದ್ದ ಹಾಗೆ. ಏನಿದು ಕಾರ್ ತಂದು ಯಾರ ಮನೆ ಮುಂದೆ ನಿಲ್ಸ್ಬಿಟ್ರಲ್ಲ? ನನಗೂ ಹಾಗೆ ಅನಿಸ್ತಾ ಇದೆ ಕಣೆ. ಹಳೆ ಮನೆಯನ್ನು ಕೆಡಿಸಿ ಹೊಸ ಬಂಗ್ಲೆ ಕಟ್ಸಿದಾನೆ ಅಂತ ಕಾಣಿಸುತ್ತೆ. ಎಲ್ಲ ನಿಮ್ ತಮ್ಮನ ಕೈವಾಡ ಅಂತ ಕಾಣಿಸುತ್ತೆ. ಅಣ್ಣ ಬಣ್ಣ ಬನ್ನಿ ಅದಕ್ಕೆ ಬಾರಾಗು. ಹುಷಾರಾಗಿತ್ತು ನನ್ನ. ಬನ್ನಿ ಅದಕ್ಕೆ ಬಾರಾಗು. ಯಾವಾಗ ಕಟ್ಸ್ತೀವಿ ಮನೆ? 1 ವರ್ಷ ಆಯ್ತಲ್ಲ. ಪರವಾಗಿಲ್ಲ, ಚೆನ್ನಾಗಿದೆ. ಅಂತೂ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿತ್ತು. ಎಲ್ಲ ರಾಜೀವನ ಶ್ರಮ. ಲಕ್ಷ್ಮಿ ಸರಸ್ವತಿ, ದೊಡ್ಡ ಮಾವನಿಗೆ ಮನೆಯೆಲ್ಲ ತೋರಿಸ್ಕೊಂಡ್ ಬಮ್ಮ. ಸರಿ ಬನ್ನಿ ಒಳಗೆ ಹೋಗೋಣ. ಬಾ ನಾವು ಬನ್ನಿ. ಓ, ಈ ಊರಿನ ನಲ್ಲಿದಲ್ಲಿ ಏನು ಇಲ್ಲಮ್ಮ. ಮನೆ ಮೇಲೆ ತೊಟ್ಟಿ ಕಟ್ಟಿ ಪಂಪ್ ಇಟ್ಟಿದ್ದೀವಿ. ಅತ್ತೆ, ಈ ಹುಡುಗಿ ಯಾರಂತ ಹೇಳಿಲ್ಲ ನೀವು? ನಮ್ ಪಕ್ಕದ ಮನೆ ನರಹರೆಯವರ ಮಗಳು ಲಕ್ಷ್ಮಿ ಅಂತ. ನಮ್ ರಾಜೀವನ್ ಗೊತ್ತಾಗಿರೋ ಹುಡುಗಿ. ಲಕ್ಷಣವಾಗಿ ಇದೆ. ನೀವೇನ್ ಓದಿದ್ದೀರಿ? ಓ ಗುಡ್. ಮನೇಲಿರೋ ಅರೇಂಜ್ಮೆಂಟ್ಸು ಇದೆಲ್ಲ ನೋಡಿದ್ರೆ ನನ್ಗೇನು ಇಲ್ಲೇ ಇಟ್ಬಿಡ್ಬೇಕು ಅಂತ ತುಂಬಾ ಇಷ್ಟ. ಅದೇ ವಿಷಯ ಮಾತಾಡ್ತಾನೆ ನಾವು ಬಂದಿರೋದು. ಏನಕ್ಕೆ ಅದು? ಮೊನ್ನೆ ಬೆಂಗಳೂರಿಗೆ ಹೋಗಿದ್ದಾಗ ಜೊತೆಲಿ ನಾಗವೇಣಿಯನ್ನು ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಕೇಶವನ ಭೇಟಿ ಆಯ್ತು. ಅವನು ನಾಗವೇಣಿಯನ್ನು ನೋಡ್ದ, ಇವಳು ಅವನು ನೋಡಿದ್ಲು. ಅಂದ್ರೆ ಕೇಶವ ನಾಗವೇಣನ್ ನೋಡ್ತಾ ಇದ್ದೇನು? ನೋಡ್ದ, ಕಿಲಿಕಿಲ ಅಂತ ನಗತಾನು ಮಾತಾಡ್ದ. ಗಂಡು ಹೆಣ್ಣು ಇಬ್ರು ಇಷ್ಟಪಟ್ಟಿದ್ದಾರೆ. ಜೊತೆ ಜೋಡಿ ನಂಟಸ್ತನ ಎಲ್ಲ ನಮ್ದೇ ಆಗಿರುವಾಗ ಇನ್ನು ಪ್ರಾಬ್ಲಮ್ಸ್ ಏನಮ್ಮ? ಬೇಗನೆ ತೀರ್ಮಾನ ಮಾಡಿ ಮದುವೆ ಮಾಡ್ಬಿಡೋಣ ಅಂತ ಬಂದ್ವಿ. ನೀನೇನಂತೀಯಮ್ಮ ಶಾರದಾ? ನಾನೇನನ್ನ ಹೇಳಿ, ಎಲ್ಲ ರಾಜೀವನ್ಗೆ ಸೇರಿತು. ಅವನು ಹ್ಯಾಕ್ ಹೇಳಿದ್ರೆ ಹಾಗೆ. ರೈಟ್, ಅವನು ಬದ್ಲಿ ಮಾತಾಡ ಮುಹೂರ್ತ ಇಟ್ಬಿಡೋಣ. ಹೆಂಡತಿ ಮಗಳನ್ನ ಕರ್ಕೊಂಬಂದ್ ಬಿಟ್ಟಿದ್ದಾನಲ್ಲ ಅಣ್ಣ, ಏನಂತ ಸಮಾಚಾರ? ಮಗಳು ಬೆಳೆದು ನಿಂತಿದ್ದಾಳೆ. ಅವಳ ನಮ್ ಕೇಶವನ್ ಕೊಡ್ಬೇಕು ಅಂತ. ನಾನು ಅವತ್ತೇ ನಿನಗೆ ಹೇಳಿದ್ದೆ, ಜ್ಞಾಪಕ ಇದೆಯಾ? ನಮ್ಮನ್ನು ಹುಡುಕೊಂಡು ಬರೋ ಕಾಲ ಬಂದೇ ಬರುತ್ತೆ.